ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹಾಲಗನಹಳ್ಳಿಯ ಗ್ರಾಮದ ಶ್ರೀ ಚೇತನ್ ಬಿ ರಾಜ್ ಅವರ ತೋಟದಲ್ಲಿದ್ದೀವಿ. ಇವರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರು. ಇವರು ಗೂಗಲ್ ಬಯೋಟೆಕ್ ಅವ್ರ ಕಡೆಯಿಂದ ಅಂಗಾಂಶ ಕೃಷಿ ಮಾಡಿದ ಬಾಳೆ ಸಸಿಗಳನ್ನ ತಂದು ಬಾಳೆಯನ್ನು ಬೆಳೆದಿದ್ದಾರೆ. ಇವರ ಈ ಸಾಫ್ಟ್ವೇರ್ ಇಂಜಿನಿಯರ್ ಅವರ ಬಾಳೆ ಬೆಳೆದ ಗಾಥೆಯನ್ನು ಇವ್ರ ಬಾಯಿಂದನೇ ಕೇಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ತೋಟಕ್ಕೆ ಬಂದಿದ್ದೀವಿ. ನೀವು ಒಳ್ಳೆ ಬಾಳೆ ಮತ್ತು ಅಡಿಕೆ ಹಾಕ್ಕೊಂಡಿದ್ದೀರಿ ನಿಮ್ಮ ತೋಟದಲ್ಲಿ. ನೋಡೋಕ್ಕೆ ಒಳ್ಳೆ ಯುವ ಉತ್ಸಾಹಿ ಕೃಷಿಕರಂತೆ ಕಾಣಿಸ್ತಿದ್ದೀರಿ. ನೀವು ಮೂಲತಃ ಕೃಷಿಕರ ಅಥವಾ ಬೇರೆ ಯಾವುದಾದ್ರೂ ಉದ್ಯೋಗ ಮಾಡ್ತಾ ಹವ್ಯಾಸಿ ಕೃಷಿಕರ ಥರ ಇದನ್ನು ಕೃಷಿ ಮಾಡ್ತಿದ್ದೀರಿ ಅಂತ? ಬಾಳೆ ಕೃಷಿ ಇಲ್ಲ, ನಾವು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಯೂನಿಲಿವರಲ್ಲಿ ಸಾಫ್ಟ್ವೇರ್ ಡೆವಲಪರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗೆ ಲೈಕ್ ವೀಕೆಂಡ್ಸಲ್ಲಿ ಫ್ರೀ ಇದ್ದಾಗ ಈ ಥರ ಹವ್ಯಾಸದಿಂದ ಕೃಷಿ ಮಾಡ್ತೀನಿ. ಓಕೆ. ಮತ್ತು ಅಂದರೆ ಏನು ವರ್ಕ್ ಫ್ರಮ್ ಹೋಮ್ ಏನೋ? ವರ್ಕ್ ಫ್ರಮ್ ಹೋಮ್ ಇದೆ, ಸೊ ಅದರಿಂದ ನನಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಹಂಗಂದರೆ ಮನೆಯಲ್ಲೇ ಇರೋದ್ರಿಂದ ಹಂಗೆ ಈ ಕಡೆ ಹವ್ಯಾಸಿ ಕೃಷಿಕತನ ಥರ. ಟೋಟಲ್ ಎಷ್ಟು ಎಕರೆ ಇದೆ ತೋಟ ಇದೆ ಸರ್ ನಿಮ್ಮದು? ಸರ್ ಟೋಟಲ್ ನಮ್ಮದು 4 ಎಕರೆ ತೋಟ ಇದೆ. ಅದರಲ್ಲಿ ಯಾವ್ಯಾವ ಬೆಳೆ ಬೆಳಿತೀರಿ? ಸೊ ಅದರಲ್ಲಿ ನಾವು ಬಾಳೆಹಣ್ಣು, ತಿರ್ಗಾ ಅಡಿಕೆ, ತೆಂಗು, ಮಾವು, ಗಾವ ಅಂದರೆ ಪೇರಳೆ ಹಣ್ಣು. ಪೇರಳೆ. ಓಕೆ ಸರ್. ಈಗ ಬಾಳೆ ಎಷ್ಟು ಎಕರೆ ಇದೆ? ಸೊ ಬಾಳೆ ನಮ್ಮದು ಇದು 1 ಎಕರೆ ಇದೆ ಸರ್. 1 ಎಕರೆ ಬಾಳೆ. ಅಂದರೆ ಇದನ್ನು ನೀವು ಬಾಳೆ ಅನ್ನೋದಕ್ಕಿಂತ ಅಡಿಕೆ ತೋಟ ಮೇನು, ಅದರೊಳಗಡೆ ನೆರಳಿಗೋಸ್ಕರ ಹಾಕ್ಕೊಂಡಿದ್ದೀರಿ ಅನ್ಸುತ್ತೆ ಅಂದರೆ. ಓಕೆ ಸರ್. ಈಗ ಸಾಮಾನ್ಯವಾಗಿ ಬಾಳೆನ ಮೊದಲೆಲ್ಲ ಹೆಂಗಂತಂದರೆ ಗಡ್ಡೆ ಅಥವಾ ಸಕ್ಕರ್ಸ್ ಅಂತಿದ್ರು, ಕಂದು, ಅದನ್ನು ತಗೊಂಡು ಬಂದು ಬೆಳೀತಿದ್ರು. ಇತ್ತೀಚೆಗೆ ಏನಂತಂದರೆ ಈ ಟಿಶ್ಯೂ ಕಲ್ಚರ್, ಅಂಗಾಂಶ ಕೃಷಿ ಮಾಡಿದ ಏನು ಗಿಡಗಳು ಅಂತಾರಲ್ಲ, ಅವು ಭಾಳ ಜನಪ್ರಿಯ. ನಿಮ್ಮಲ್ಲಿರೋದು ಯಾವುದು ಸರ್? ಸೊ ನಮ್ಮಲ್ಲಿರೋದು ಟಿಶ್ಯೂ ಕಲ್ಚರಿಂದ ತಂದಿರಿ ಸರ್. ಟಿಶ್ಯೂ ಕಲ್ಚರ್. ಇವು ಟಿಶ್ಯೂ ಕಲ್ಚರ್ ಗಿಡಗಳು ಎಲ್ಲಿಂದ ತಂದ್ರಿ ಸರ್ ನೀವು? ನಾವು ಇಲ್ಲಿ ದೇವನಹಳ್ಳಿ ಹತ್ರ ಹೆಚ್ಚು ಹೂಗ್ಲೆ ಅಂತ ಒಂದು ಬಯೋಟೆಕ್ ಕಂಪ್ನಿ ಇದೆ. ಸೊ ಅಲ್ಲಿಂದ ನಾವು ಗೂಗಲ್ ಬಯೋಟೆಕ್. ಅವ್ರು ಹೆಂಗೆ ಪರಿಚಯ ಸರ್? ಅಂದರೆ ಸೊ ಅವರು ಅಂದರೆ ನಮ್ಗೆ ಪರಿಚಯ ಅವರು ಒಬ್ಬರು ಲೈಕ್ ಮೊದಲಿಂದ ಅವರು 2 ಇಯರ್ಸಿಂದ ಅವ್ರ ಕಡೆ ಬೈ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಅವ್ರ ಕಡೆಯಿಂದ ರೆಕಮೆಂಡೇಶನಿಂದ ಅವರ ಒಂದು ಫೀಡ್ಬ್ಯಾಕ್ ತೊಗೊಂಡು ಅವರು ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಸೊ ಅವರ ಒಂದು ಫೀಡ್ಬ್ಯಾಕಿಂದ ನಾವು ಅಲ್ಲೇ ತೊಗೊಂಡು ಪರ್ಚೇಸ್ ಮಾಡಿದ್ವಿ. ಅಂದರೆ ನಿಮಗೆ ಪರಿಚಯ ಇರೋರು ಅವರು ಭಾಳ ಚೆನ್ನಾಗಿ ಬೆಳೀತಿದ್ದಾರೆ ಈಗಾಗಲೇ, 2-3 ವರ್ಷದಿಂದ ಅಲ್ಲೇ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ಅಲ್ಲಿಂದ ತೊಗೊಂಡು. ಸರ್ ಈಗ ಎಷ್ಟು ಗಿಡ ತಂದಿದ್ದೀರಿ ನೀವು ಅಲ್ಲಿಂದ? ನಾವು ಟೋಟಲ್ ಈಗ ಇದರಲ್ಲಿ 650 ಗಿಡ ತಂದಿದ್ದೀವಿ. 650 ಗಿಡ. ಎಲ್ಲವೂ ಎಷ್ಟು ಗಿಡ ಅಂದರೆ ಒಂದು ಗಿಡಕ್ಕೆ ಎಷ್ಟು ಬಿತ್ತು ಸರ್ ನಿಮಗೆ? ಸರ್ ನಮಗೆ ಟ್ರಾನ್ಸ್ಪೋರ್ಟು ಎಲ್ಲ ಸೇರಿ ಅಂದರೆ ದೇವನಹಳ್ಳಿ ಅಲ್ಲಿಂದ ಸೊ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ಒಂದು 12 ರೂಪಾಯಿ ಬಿತ್ತು ಪರ್ ಗಿಡಕ್ಕೆ. ಓಕೆ. ಸೊ ಎಲ್ಲ 12 ಗಿಡ. ಈಗ ಸರ್ ನೀವು ಅಂಗಾಂಶ ಕೃಷಿ ಮಾಡಿದ ಟಿಶ್ಯೂ ಕಲ್ಚರ್ ಬಾಳೆ ಗಿಡಗಳು ತರೋದಕ್ಕಿಂತ ಮುಂಚೆ ನೀವು ನಿಮ್ಮ ಜಮೀನನ್ನು ಯಾವ ರೀತಿ ಹದ ಮಾಡ್ಕೊಂಡಿದ್ರಿ, ಅಂದರೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ? ಸೊ ಅಂದರೆ ಸಾಮಾನ್ಯವಾಗಿ ಹೆಂಗಂತಂದರೆ ಕೆಲವೊಂದು ಕಡೆ ಬಾಳೆನ ಗುಣಿ ತೋಡ್ಕೊಂಡು ಹಾಕ್ತಾರೆ, ಇನ್ನು ಕೆಲವೊಂದು ಕಡೆ ಟ್ರೆಂಚ್ ಮಾಡ್ಕೊತಾರೆ. ಆಮೇಲೆ ನಿಮ್ಮ ಕಡೆ ಈಗ ಅಡಿಕೆನೂ ಅದ್ರ ಜೊತೆಗೆ ಹಾಕೋದಿರೋದ್ರಿಂದ ನೀವು ಯಾವ ರೀತಿ ಮಾಡ್ಕೊಂಡಿದ್ರಿ? ಸೊ ನಾವು ಆ್ಯಕ್ಚುಲಿ ಎರಡು ಬೋತ್ ಅಂದರೆ ಫಸ್ಟು ಟ್ರೆಂಚ್ ಮಾಡ್ಕೊಂಡಿದ್ವಿ. ತಿರ್ಗಾ ಅದಾದಮೇಲೆ ಮಿಷಿನರಿಯಿಂದ 2 ಅಡಿ ಗುಂಡಿ ಹೊಡ್ಕೊಂಡು ಅದರೊಳಗಡೆ ಎಲ್ಲ ಮಾಡ್ಕೊಂಡಿದ್ವಿ. ಈಗ ಅಡಿಕೆ ಒಳಗಿದ್ದು ಹಾಕೊಂಡಿದ್ದೀರಿ, ಎರಡೂ ಒಂದೇ ಸಲ ಹಾಕಿದ್ರ ಸರ್ ನೀವು? ಇಲ್ಲ ಸರ್, ಅಡಿಕೆ 1 ತಿಂಗಳು ಮುಂಚೆ ಹಾಕಿದ್ವಿ. ಸೊ ಅದಾದಮೇಲೆ ಬಾಳೆ ಗಿಡ ಹಾಕ್ಕೊಂಡಿದ್ರಿ. ಅಡಿಕೆ ಅಂತರ ಎಷ್ಟಿದೆ? ಸೊ ಅಡಿಕೆ ಅಂತರ 8 ಬಾರ್ 8 ಇದೆ. 8 ಅಡಿಯಿಂದ ಸಾಲಿನ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ. ಅದ್ರ ನಡುವೆ ಬಾಳೆ ಅಂತರ ಬಾಳೆ ಅಂತರ ಸೇಮ್ ಅಷ್ಟೇ ಹಾಕೊಂಡಿದ್ದೀರಿ. ಈಗ ನೀವು ಗುಣಿ ತೋಡ್ಕೊಂಡಿದ್ರಲ್ಲ, ಬಾಳೆ ನಾಟಿ ಮಾಡೋಕ್ಕಿಂತ ಮುಂಚೆ ಅದಕ್ಕೇನಾದ್ರೂ ಗೊಬ್ಬರ ಏನಾದರೂ ಹಾಕೊಂಡಿದ್ರ? ಹೌದು, ಅದಕ್ಕೆ ಬೇವಿನ ಹಿಂಡಿ, ತಿರ್ಗಾ ಕೆಮ್ಮಣ್ಣು, ತಿರ್ಗಾ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಸೇರಿ ಅದ್ರ ಜೊತೆಗೆ ಪ್ಲಾಂಟೇಶನ್. ಅಂದ್ರೆ ಏನು ಗಿಡದ ಲೆಕ್ಕಕ್ಕೆ ಇಂತಿಷ್ಟು ಅಂತ ಅಂದ್ರೆ ಒಂದೊಂದು ಹಿಡಿ ಮಣ್ಣು, 1 ಹಿಡಿ ಗೊಬ್ಬರ, ಸೊ ಆ ಥರ ಹಾಕಿದ್ದೀವಿ. ಈಗ ಅದಾದ್ಮೇಲೆ ನೀವು ಈಗ ನಾಟಿ ಮಾಡಿ ಆದ್ಮೇಲೆ ನೀರಿನ ಇದು ಮಾಡ್ಕೊಂಡಿರ್ತಲ್ಲ, ಟ್ರೆಂಚ್ ಹಾಕೊಂಡ್ಮೇಲೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ರಿ? ಸೊ ನಮ್ಮ ನೀರಿನ ವ್ಯವಸ್ಥೆ ನಮಗೆ ಡ್ರಿಪ್ ಇದೆ, ನಮ್ಮದೇ ಒಂದು ಬೋರ್ವೆಲ್ ಇದೆಯಾ? ಬಾವಿನ ಅಥವಾ ಏನು ಕೃಷಿ ಹೊಂಡ ಏನಾದರೂ ಮಾಡ್ಕೊಂಡಿದ್ದೀರಿ? ಕೃಷಿ ಹೊಂಡ ಬಾವಿ ಏನಿಲ್ಲ, ಬೋರ್ವೆಲ್ ಇದೆ. ಡ್ರಿಪ್ ಹಾಕೊಂಡಿದ್ದೀವಿ. ಈಗ ಬಾಳೆಗೆ ನೀವು ಮುಂಚೆ ಯಾವುದು ಸರ್ಕಾರಿ ಗೊಬ್ಬರ ಏನು ಕೊಟ್ಟಿಲ್ಲ ನಾಟಿ ಮಾಡೋ ಟೈಮಲ್ಲಿ?
ಆಮೇಲೆ ಬಾಳೆ ಬೆಳೀತಾ ಹೋದಂಗೆ ಯಾವ್ಯಾವ ಗೊಬ್ಬರ ಕೊಟ್ರಿ? ಅಂದರೆ ಬಾಳೆ ಹಂತ ಹಂತವಾಗಿ ಬೆಳೀತಾ ಹೋದಂಗೆ ಎಷ್ಟು ತಿಂಗಳಿಗೆ ಮೊದಲನೇ ಸಲ ಗೊಬ್ಬರ ಕೊಟ್ಕೊಂಡ್ರಿ ಅಂತ? ಅಂದ್ರೆ ಫಸ್ಟ್ ಅಲ್ಲಿ ನಾವು ಒಂದು 15 ದಿನಕ್ಕೆ ಕೊಟ್ವಿ. ಆದ್ಮೇಲೆ ಹೋಗ್ತಾ ಹೋಗ್ತಾ ಯಾವುದು ಸರ್? DAP ಯೂರಿಯಾ ಎಲ್ಲ ಮಿಕ್ಸ್ ಕೊಟ್ಟಿದ್ವಿ. ಮಿಕ್ಸ್ ಮಾಡಿ ಕೊಟ್ಟಿದ್ರೆ ಅಂದ್ರೆ ಗಿಡದ ಲೆಕ್ಕಕ್ಕೆ ಇಂತಿಷ್ಟು ಗ್ರಾಮ್ ಅಂತ ಏನಾದರೂ ಕೊಟ್ಟಿದ್ರ ಅಥವಾ ಒಂದು 100-150 ಗ್ರಾಮ್ ಪರ್ ಗಿಡಕ್ಕೆ ಕೊಟ್ಟಿದ್ವಿ. ಆಮೇಲೆ ಈಗ ಇದರಲ್ಲಿ ಮತ್ತೊಂದು ಏನಾಗುತ್ತೆ ಅಂತಂದ್ರೆ ಮರಿ ಗಿಡಗಳು ಬರೋಕ್ಕೆ ಶುರು ಆಗುತ್ತೆ ಬಾಳೆಯಲ್ಲಿ. ನಿಮ್ಮ ತೋಟದಲ್ಲಿ ಎಷ್ಟು ದಿನ ಆದಮೇಲೆ ಮರಿ ಗಿಡಗಳು ಬರೋಕ್ಕೆ ಶುರು ಆಯಿತು ಸರ್? ಅಂದರೆ ನಮ್ಮ ತೋಟಲ್ ಒಂದು 3 ತಿಂಗಳು, ಅಂದರೆ ಬಾಳೆ ಗಿಡ ಸ್ವಲ್ಪ ಜಾಸ್ತಿ ಡೆವಲಪ್ ಆದಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಂದರೆ ನಾವು ಬಂದಿದ ತಕ್ಷಣ ಒಂದು 1-2 ವಾರದೊಳಗಡೆ ಕಟ್ ಮಾಡಾಕ್ತೀವಿ, ಇಲ್ಲಾಂದರೆ ಗಿಡ ಡೆವಲಪ್ ಆಗಲ್ಲ ಅಂತ. ಹೌದು. ಈಗ ನೀವು ಅಂತರ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ನಿಮಗೆ ಒಳಗಡೆ ಬಹಳ ಜಾಗ ಇದೆ. ಹೌದು. ಕಳೆ ಅಂತೂ ಎಲ್ಲ ಕಡೆ ಬಂದೇ ಬರುತ್ತೆ. ಹೌದು. ಹೌದಾ? ಈ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿದ್ರಿ ನಿಮ್ಮ ತೋಟದಲ್ಲಿ? ಸರ್, ಅಂದರೆ ಒಳಗಡೆ ಯಾವುದಾದ್ರೂ ಅಂತರ ಬೆಳೆ ಆಗಿ ಬೇರೆ ಯಾವುದಾದ್ರೂ ಬೆಳೆನ ಹಾಕ್ಕೊಂಡಿದ್ರಾ ಅಥವಾ ನೀವೇನು ಬೇರೆ ಥರ ನಿಮ್ಮ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿದ್ರಿ ಅಂತ? ಸೊ ಕಳೆ ನಿವಾರಣೆಗೆ ನಾವು ಅಂದರೆ ಸಾಲಿಂದ ಸಾಲಿಗೆ 8 ಅಡಿ ಇರೋದ್ರಿಂದ ನಾವು ಪರ್ಟಿಕ್ಯುಲರ್ ಆಗಿ ಚಿಕ್ಕ ಟ್ರ್ಯಾಕ್ಟ್ರು ಓಡಾಡೋಕ್ಕೇ ಜಾಗ ಮಾಡ್ಕೊಂಡಿದ್ವಿ 8 ಇಂದ 8ಗೆ ಅಂತ. ಸೊ 2 ಸಾಲ್ ಮಧ್ಯದಲ್ಲಿ ಸಣ್ಣ ಟ್ರ್ಯಾಕ್ಟ್ರಲ್ಲಿ ನಾವು ಕಳೆ ರಿಮೂವ್ ಮಾಡಿಸ್ತಾ ಇದ್ವಿ. ಕಲ್ಟಿವೇಟರ್ ತಗೊಂಡು ಇದು ಕಲ್ಟಿವೇಟರಲ್ಲಿ. ಸೊ ಗಿಡದ ಸುತ್ತ ನಾವು ಲೇಬರ್ನ ಇಟ್ಟು ಅವ್ರ ಹತ್ರನೇ ಆಗಿಸ್ತಾ ಇದ್ವಿ ಎಲ್ಲ. ಈಗ ನೀವು ಬಾಳೆ ನಾಟಿ ಮಾಡಿ ಆದಮೇಲೆ ಎಷ್ಟು ತಿಂಗಳಿಗೆ ಹೂ ಬರೋಕ್ಕೆ ಶುರು ಆಯಿತು? ಆಮೇಲೆ ಹೂ ಬಂದು ಎಷ್ಟು ತಿಂಗಳಿಗೆ ಗೊನೆ ಕಟ್ಟೋಕ್ಕೆ ಶುರು ಆಯಿತು? ಸೊ ನಮ್ಗೆ ಬಾಳೆ ಇಟ್ಮೇಲೆ ಒಂದು 8 ಮಂತ್ಸ್ಗೆಲ್ಲ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ 1 ಮಂತ್ಗೆಲ್ಲ ಕಾಯಿ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದು 2 to 3 ಮಂತ್ಸ್ ಒಂದು ಕಾಯಿಗೆ ಫುಲ್ ಗೊನೆ ಎಲ್ಲ ಡೆವಲಪ್ ಆಗುತ್ತೆ. ಗೊನೆ ಡೆವಲಪ್ ಹೂವು ಬಿಟ್ಮೇಲೆ. ಈಗ ನೀವು ನೋಡಿರ್ತೀರಿ ಸರ್, ನಿಮ್ಮ ಗೊನೆಯಲ್ಲಿ ಗಂಡು ಹೂವು ಬಂದಿರುತ್ತೆ. ಹೌದಾ? ಆ ಗಂಡು ಹೂವನ್ನ ಯಾವ ಟೈಮಲ್ಲಿ ನೀವು ತೆಗೆದು ಹಾಕ್ತೀರಿ? ಅಂದರೆ ಅದು ನಿಮಗೆ ಹೆಂಗೆ ಗೊತ್ತಾಗುತ್ತೆ ಇವಾಗ ತೆಗಿಬೇಕು ಇದನ್ನು ಅಂತ? ಸೊ ನಮಗೆ ಅಂದರೆ ನಾವು ಪ್ರತಿಯೊಂದು ಗೊನೆನೂ ಚೆಕ್ ಮಾಡ್ತೀವಿ. ಅಲ್ಲಿ ಗಂಡು ಹೂ ಇರುತ್ತಲ್ಲ, ಅದು ಒಂದೊಂದೇ ಲೈಕ್ ಕಪ್ಪದಾಗಿ ಒಣಗೋಗಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 1-2 ಹೂವು ಬಿದ್ದಿದ ತಕ್ಷಣ ನಾವು ಅದು ಕಂಪ್ಲೀಟ್ ಆಗಿದೆ ಅಂತ ಕಟ್ ಮಾಡಾಕ್ತೀವಿ. ಈಗ ನಿಮ್ಮ ತೋಟದಲ್ಲಿ ನೋಡ್ತಿದ್ವಿ ಸರ್, ಏನಂತಂದರೆ ನೀವು ಆಧಾರಕ್ಕಾಗಿ ಈ ಕೋಲ್ಗಳನ್ನ ಹಾಕ್ಕೊಂಡಿದ್ದೀರಿ. ಹೌದೌದು. ನೀವು ಏನು ಕೋಲು ನೀವು ಯಾವ ರೀತಿ ಇದು ಮಾಡಿದ್ದು? ಅಂದರೆ ಹೊರಗಡೆಯಿಂದ ತಂದು ಇದು ಹಾಕ್ಕೊಂಡಿರ್ತೀರಲ್ಲ, ಎಷ್ಟು ಬಿತ್ತು ಸರ್ ಇದು? ಸರ್ ಅಂದರೆ ನಮಗೆ ಕೋಲು ಒಂದು ಕೋಲು ಎಷ್ಟು ಕಾಸ್ಟ್? ಒಂದು ಕೋಲು 10 ರೂಪಾಯಿ ಬೀಳುತ್ತೆ. 10 ರೂಪಾಯಿಗೆ. ಓಕೆ. ಸೊ ಟೋಟಲ್ ಎಷ್ಟು ಕೋಲ್ ಬೇಕಾಯಿತು ನಿಮ್ಮ ಇದರಲ್ಲಿ? ಅಂದರೆ ನಾವು ಪ್ರತಿಯೊಂದು ಗಿಡಕ್ಕೂ ಒಂದೊಂದು ಇಟ್ಟಿದ್ದೀವಿ. ಒಂದು ಗಿಡಕ್ಕೆ ಒಂದು ಅಂದರೆ 650 ಗಿಡಕ್ಕೆ 650 ಗಿಡಕ್ಕೆ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ.
ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನಾನು ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ನಿಮ್ಮ ತೋಟದಲ್ಲಿ ನೀವು ಕಂಡಿರುವಂಥ ಅಥವಾ ನೀವು ಎದುರಿಸಿರುವಂಥ ರೋಗ ಕೀಟಗಳ ಸಮಸ್ಯೆ ಯಾವ್ಯಾವ ರೋಗ ಬಂದಿತ್ತು, ಆಮೇಲೆ ಯಾವ್ಯಾವ ಕೀಟಗಳು ಬಂದಿದ್ದು, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ರಿ ನೀವು? ಸರ್, ನಾವು ಪ್ಲಾಂಟೇಶನ್ ಮಾಡಿದ್ಮೇಲೆ ನಮಗೆ ಅಷ್ಟು ಏನು ರೋಗ ಅಂತ ಇಲ್ಲ, ಕೀಟಗಳೇನು ಸಮಸ್ಯೆ ಕಾಡಲಿಲ್ಲ. ಬಟ್ ಈಗ ಗೊನೆ ಬಿಟ್ಟಿರೋದ್ರಿಂದ ಇದು ಕಾಯಿ ಚುಕ್ಕಿ ಅಂತ ಒಂದು ರೋಗ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಮಾತ್ರ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಸೊ ಬೇರೆ ಪ್ಲಾಂಟೇಶನ್ ಟೈಮಿಂದ ಈಗ ಕಾಯಿ ಬಿಡೋ ತನಕ ಆ ಥರ ಏನು ಪ್ರಾಬ್ಲಮ್ ಬಂದಿರಲಿಲ್ಲ. ಈಗ ಅದು ಎಲೆ ಚುಕ್ಕೆ ರೋಗಕ್ಕೆ ಏನಿದು ಮಾಡ್ಕೊತಿದ್ದೀರಿ? ನಾವು ಕಾಯಿ ಚುಕ್ಕಿ ಇದಕ್ಕೆ ಆಮಿಸ್ಟರ್ ಗೋಲ್ಡ್ ಅಂತ ಒಂದು ಕೆಮಿಕಲ್ ಬರುತ್ತೆ. ಸೊ ಅದನ್ನು ಅದು 200 ml ಬರುತ್ತೆ. ಆ 200 mlನ 200 ಲೀಟರ್ಸ್ ಇದಕ್ಕೆ ಹಾಕೊತೀವಿ. ಈಗ ಸರ್, ನೀವು ಹೇಳಿದ್ರಿ ನೀವು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ನಿಮಗೆ ಅಷ್ಟಾಗಿ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ನೀವು ಯಾರ ಕಡೆಯಿಂದ ಸಜೆಷನ್ ತೊಗೊತಿದ್ರಿ ಇದಕ್ಕೆಲ್ಲ? ಅಂದರೆ ಗೂಗಲ್ ಬಯೋಟೆಕ್ ಅವರು ನಿಮಗೆ ಸಜೆಸ್ಟ್ ಮಾಡ್ತಿದ್ದಾರಾ? ಅಂದರೆ ನಿಮಗೆ ಇಂತಿಂಥದ್ದು ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಅವರು ನಿಮಗೆ ಕನ್ಸಲ್ಟೆನ್ಸಿ ಥರ ಸಜೆಷನ್ ಕೊಡ್ತಿದ್ದಾರಾ ಅಂತ? ಟೆಕ್ನಿಕಲ್ ಅಲ್ಲಿಂದ ಗಿಡ ತಂದಾಗಿಂದ ಈಗಲವರೆಗೂ ಫುಲ್ ಕಂಟಿನ್ಯೂಸ್ ಅವರ ಹೆಲ್ಪ್ ಕಂಟಿನ್ಯೂಸ್ ಆಗಿದೆ. ಸೊ ಪ್ರತಿಯೊಂದು ಸ್ಟೇಜಲ್ಲೂ ಅವರು ಈವನ್ ನಾವು ಕಾಲ್ ಮಾಡಲಿಲ್ಲ ಅಂದ್ರೆ ಅವರು ಕಾಲ್ ಮಾಡಿ ಹೇಳ್ತಾರೆ ಈ ಥರ ಡೆವಲಪ್ಮೆಂಟ್ ಇರುತ್ತೆ, ಯಾವ ಥರ ಡೆವಲಪ್ಮೆಂಟ್ ಇದೆ, ಮತ್ತು ಯಾವ ಥರ ಕೆಮಿಕಲ್ಸ್ ಈ ಸ್ಟೇಜಲ್ಲಿ ಯಾವ ಕೆಮಿಕಲ್ಸ್ ಯಾವ ಫರ್ಟಿಲೈಸರ್ಸ್ ಯೂಸ್ ಮಾಡಬೇಕು ಅಂತ ಅವರೇ ರೆಕಮೆಂಡ್ ಮಾಡ್ತಾನೆ ಇರ್ತಾರೆ. ಸರ್, ಇವಾಗ ನಿಮ್ಮ ತೋಟದಲ್ಲಿ ಈ ಡ್ರಿಪ್ಪಲ್ಲಿ ಯಾವುದಾದ್ರೂ ನೀರಿನಲ್ಲಿ ಕರಗೋಂಥ ಗೊಬ್ಬರ ಕೊಟ್ಟಿದ್ದೀರಾ ನೀವು? ಇಲ್ಲ ಸರ್, ಡ್ರಿಪ್ಪಲ್ಲಿ ಗೊಬ್ಬರನೂ ಕೊಟ್ಟಿಲ್ಲ. ಆಮೇಲೆ ಈಗ ಬಾಳೆಗೆ ಚೆನ್ನಾಗಿ ಹೂ ಬರಲಿ ಅಥವಾ ಗೊನೆ ಚೆನ್ನಾಗಿ ಸೈಜ್ ಬರಲಿ ಅಂದ್ಕೊಂಡು ಏನಾದರೂ ನೀವು ಸ್ಪ್ರೇಗಳು ತೊಗೊಂಡಿದ್ರ? ಹೌದು ಸರ್, ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ವಿ ಫಸ್ಟಲ್ಲಿ. ಅದಾದಮೇಲೆ ಬನಾನಾ ಸ್ಪೆಷಲ್ ಅಂತ ಒಂದು ಬರುತ್ತೆ, ಕಾಯಿ ಶೈನಿಂಗ್ ಬರಲಿ, ಡೆವಲಪ್ ಚೆನ್ನಾಗಾಗಲಿ ಅಂತ. ಸೊ ಅದನ್ನು ಕೊಟ್ಟಿದ್ವಿ. ಹೌದಾ ಸರ್, ಇವಾಗ ನಿಮ್ಮ ಇದರಲ್ಲಿ ಈಗ 650 ಗಿಡ ಇದ್ದಾವೆ ಅಂತ ಹೇಳಿದ್ರಿ. ಹೌದು. ಈಗ 650 ಗಿಡದಲ್ಲೂ ನಿಮಗೆ ಗೊನೆ ಬರ್ತಿದೆಯಾ ಇವಾಗ? ಹಾಂ ಸರ್, ಈಗ ಒಂದು 550 ಗಿಡದ ತನಕ ಬಂದಿದೆ. ಯಾಕಂದರೆ ನೀವು ಹೇಳಿದ್ರಿ ಈಗಾಗಲೇ ಇದು 11 ತಿಂಗಳು ಬೆಳೆ ಅಂತ. ಹಾಂ ಹೌದು, 11 ತಿಂಗಳಾಯ್ತು ಅಂತ. ಅಂದರೆ ಈಗ 550ರಲ್ಲಿ ಈಗಾಗಲೇ ಗೊನೆ ಬಂದಿದೆ. ಗೊನೆ ಬಂದಿದೆ. ಮಿಕ್ಕಿದ್ದ 100ಅಲ್ಲಿ ಆಗಲೇ ಹೂವು ಬಿಡಕ್ಕೆ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೂ ಕಂಪ್ಲೀಟ್ ಡೆವಲಪ್ ಆಗಿದೆ. ಇನ್ನೂ ಡೆವಲಪ್ ಆಗಿಲ್ಲ. ಈಗ ನೀವು ಗೂಗಲ್ ಬಯೋಟೆಕ್ ಅವ್ರ ಕಡೆಯಿಂದ ಈ ಅಂಗಾಂಶ ಕಸಿ ಮಾಡಿರೋ ಗಿಡ ತರಬೇಕಾದ್ರೆ ಅವ್ರು ಹೇಳಿರ್ತಾರೆ ನಿಮಗೆ, ನಿಮ್ಮ ಗೊನೆ ಇಂತಿಂಥ ಸೈಜ್ ಬರುತ್ತೆ, ಅದರಲ್ಲಿ ಇಷ್ಟಿಷ್ಟು ಏನಂತಾರೆ ನೀವು ಚಿಪ್ ಅಂತೀರಲ್ಲ, ಒಂದು ಗೊನೆಯಲ್ಲಿ ಇಷ್ಟು ಚಿಪ್ ಬರುತ್ತೆ, ಇಷ್ಟು ಸೈಜ್ ಬರುತ್ತೆ, ಇಷ್ಟು ತೂಕ ಬರುತ್ತೆ ಅಂತ ಹೇಳಿರ್ತಾರೆ. ನಿಮ್ಮ ಇವಾಗ ತೋಟದಲ್ಲಿ ತಂದ ಮೇಲೆ ಅವ್ರು ಹೇಳಿರೋ ಥರ ಈಗ ನಿಮ್ಮ ಒಂದು ಗೊನೆಯಲ್ಲಿ ಎಷ್ಟು ಚಿಪ್ ಬಂದಿದೆ ಸರ್? ಅಂದಾಜು ಈಗ ನಮಗೆ ಆವ್ರೇಜ್ ಆಗಿ ತೊಗೊಂಡ್ರೆ ಒಂದು 10ರಿಂದ 12 ಚಿಪ್ ಬರ್ತಾ ಇದೆ. 10ರಿಂದ 12 ಚಿಪ್? 10ರಿಂದ 12 ಚಿಪ್ ಇದೆ. ಈಗಾಗಲೇ ನಿಮ್ದು ಯಾವುದಾದ್ರೂ ಒಂದಾದರೂ ಕಟಾವ್ ಆಗಿದೆಯಾ ಸರ್? ಇಲ್ಲ ಸರ್, ಇನ್ನೂ ಒಂದು ಕಟಾವ್. ಅಂದರೆ ಇನ್ನೂ ಯಾವ ಗೊನೆನೂ ಇನ್ನೂ ತೂಕ ಮಾಡಿ ನೋಡಿಲ್ಲ ನೀವು? ನಿಮ್ಮ ಅಂದಾಜೇನು ಸರ್, ಒಂದು ಗೊನೆ ಎಷ್ಟು ತೂಕ ಬರ್ಬೋದು ಅಂತ ನಿಮ್ಮ ಅಂದಾಜು? ನಮ್ಮ ಅಂದಾಜಿನ ಪ್ರಕಾರ ಒಂದು 35ರಿಂದ 40 kg ಬರುತ್ತೆ ಅಂತ ನಿಮ್ಮ ಒಂದು ಪ್ರೆಡಿಕ್ಷನ್ ಇದೆ. ಈಗ ನಿಮ್ಮ ತೋಟದಲ್ಲಿ 650 ಗಿಡದಲ್ಲಿ ಅಥವಾ 1 ಎಕರೆನೇ ಹಾಕ್ಕೊಂಡಿದ್ದೀರಿಲ್ಲ, ಈ 1 ಎಕರೆಯಲ್ಲಿ ನಿಮಗೆ ಎಷ್ಟು ಟನ್ ಇಳುವರಿ ಬರ್ಬೋದು ಅಂತ ನಿಮ್ಮ ಅಂದಾಜು? ಸೊ ನಮ್ಮ ಅಂದಾಜು ಪ್ರಕಾರ ಒಂದು 18ರಿಂದ 20 ಟನ್ ಬರ್ಬೋದು ಅಂತ ನಮ್ಮ ಅಂದಾಜಿದೆ. 18ರಿಂದ 20 ಟನ್ನು. ಇವಾಗ ನೀವು ನಿಮ್ಮ ಈ ಬಾಳೆಗೆ ಮಾರುಕಟ್ಟೆ ಎಲ್ಲಿ ಸರ್ ನಿಮಗೆ? ಅಂದರೆ ಸರ್, ಈಗ ಮಾರುಕಟ್ಟೆ ಅಂತ ನಾವು ಸ್ಪೆಷಲ್ ಆಗಿ ಎಲ್ಲೂ ನೋಡಿಲ್ಲ, ಯಾಕಂದರೆ ನಮ್ಗೆ ಈಗ ಲೋಕಲ್, ಯಾಕಂದರೆ ಈಗಾಗಲೇ ಕಟಾವಿಗೆ ಬಂದಿರೋ ಹಂತದಲ್ಲಿದೆ. ಅಂದರೆ ಯಾರಾದರೂ ಕಾಂಟ್ರಾಕ್ಟರ್ ಅಥವಾ ಗುತ್ತಿಗೆದಾರರ ಜೊತೆಗೆ ಮೊದಲೇ ಮಾತಾಡ್ಕೊಂಡಿದ್ದೀರಿ ಅಥವಾ ಹೇಗೆ ಅಂತ? ಅಂದರೆ ಅವರೇ ಬಂದು ಕಟಾವು ಮಾಡ್ಕೊಂಡು ಹೋಗೋ ಥರ ಏನಾದರೂ? ಇಲ್ಲ ಸರ್, ಅದೇ ಈಗ ಮಾತಾಡ್ತಾ ಇದ್ದೀವಿ. ಇನ್ನು ವಿಜಯಪುರದಲ್ಲಿ ಮತ್ತು ಬೆಂಗಳೂರಲ್ಲಿ ಇದ್ದಾರೆ ಮಾರ್ಕೆಟಿಂಗ್ ಅವರು. ಹೌದು. ಸೊ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಸೊ ಇನ್ನೂ ಅದು ಫೈನಲೈಸ್ ಆಗಿಲ್ಲ. ಓಕೆ. ಈಗ ನೀವು ಬಾಳೆ ಅಂಗಾಂಶ ಕೃಷಿ ಮಾಡಿರೋ ಗಿಡಗಳು ತರುವಾಗಿನಿಂದ ಇಲ್ಲಿಗೆ ನಿಮಗೆ ಬಾಳೆ ಕಟಾವಿಗೆ ಬರೋವರೆಗೂ ನಿಮಗೆ ಎಷ್ಟು ಬಂಡವಾಳ ಖರ್ಚಾಯಿತು? ಸೊ ನಮಗೆ ಅಂದರೆ ಟ್ರಾನ್ಸ್ಪೋರ್ಟ್ ಇದ್ದ ಅಲ್ಲಿಂದ ತಂದು ಟ್ರಾನ್ಸ್ಪೋರ್ಟು, ತಿರ್ಗಾ ಗೊಬ್ಬರ, ಲೇಬರ್ ಎಲ್ಲ ಹತ್ರ ನೋಡ್ಕೊಂಡು ಒಂದು 80ರಿಂದ 1 ಲಕ್ಷ ತನಕ. 80,000ದಿಂದ 1 ಲಕ್ಷದವರೆಗೂ ಬಂದಿದೆ. ಈಗ ನಿಮ್ಮ
ಅಂದಾಜೇನು ಅಂದರೆ ನಿಮಗೆ ಒಂದು ಅಭಿಪ್ರಾಯ, ನಿಮಗೆ ಮಾರ್ಕೆಟಲ್ಲಿ ಒಂದು ಕೆ ಜಿಗೆ ಎಷ್ಟು ದರ ಸಿಕ್ಕಿದ್ರೆ ಸಿಗ್ಬೋದು ಅಂತ ನಿಮ್ಮ ಅಂದಾಜು, ಎಷ್ಟು ಸಿಕ್ಕರೆ ನಿಮಗೆ ಲಾಭ ಅನಿಸುತ್ತೆ? ಸರ್ ಈಗ ಪ್ರೆಸೆಂಟ್ ಇರೋದು ಈಗ 23 ಇದೆ. ಸೊ ಈಗ ಹಬ್ಬ ಟೈಮಲ್ಲೆಲ್ಲ ಒಂದು 30-40 ತನಕ ಹೋಗುತ್ತೆ. ಸೊ ನಾರ್ಮಲ್ ಅಂದ್ರೂ ಒಂದು 16-20 ತನಕ ನಾರ್ಮಲ್ ಆಗಿ ಸಿಗುತ್ತೆ ನಾರ್ಮಲ್ ಡೇಸಲ್ಲಿ ಕೂಡ. ಸೊ ನಮ್ಮ ಅಂದಾಜು ಒಂದು 18-20 ಸಿಕ್ಕಿದ್ರೆ ನಮಗೆ ಒಳ್ಳೆ ಲಾಭ ಇರುತ್ತೆ. ಒಳ್ಳೆ ಲಾಭ ಆಗುತ್ತೆ. ಈಗ ನೀವು ಗೂಗಳೆ ಬಯೋಟೆಕ್ ಅವ್ರ ಕಡೆಯಿಂದ ಸಸಿಗಳು ತಂದು ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಿ. ಇದು ಮೊದಲನೇ ವರ್ಷದ ಬೆಳೆ. ನೀವು ಈಗ 2ನೇ ವರ್ಷದ ಬೆಳೆಗಾಗಿ ಕೂಳೆ ಬೆಳೆ ಮಾಡ್ಕೊಳ್ಳೋ ಒಂದು ನಿಮ್ಮ ಏನಾದರೂ ಪ್ಲಾನ್ ಇದೆಯಾ ಅಂತ? ಹೌದು ಸರ್, ಅಂದರೆ ಕಂಪ್ನಿಯವರ ರೆಕಮೆಂಡೇಶನ್ ಮೇಲೇ ಇದು 2 ಬೆಳೆ ತನಕ ತೊಗೊಬೋದು ನಾವು ಒಂದೇ ಟಿಶ್ಯೂ ಇದರಲ್ಲಿ. ಹೌದು. ಸೊ ಆದ್ದರಿಂದ ಅವ್ರ ರೆಕಮೆಂಡೇಶನ್ ನಾವು 2ನೇ ಬೆಳೆ ತೊಗೊಬೇಕು ಅಂತ ಪ್ಲಾನಿಂಗಲ್ಲಿ. ಈಗ ನೀವು ಕೂಳೆ ಬೆಳೆ ಸಲುವಾಗಿ ಮರಿ ಗಿಡಗಳನ್ನ ಈಗಾಗಲೇ ಬಿಟ್ಕೊಂಡಿದ್ರೆ ಇಲ್ವಾ ಇನ್ನೂ ಅಂತ? ಇಲ್ಲ ಸರ್, ಇನ್ನು ಕಾಯಿ ಡೆವಲಪ್ ಆದ್ಮೇಲೆ ಬಿಟ್ಕೊಂತೀರಿ? ಹೌದು, ಕಾಯಿನ ಡೆವಲಪ್ ಆಗ್ತಾ ಇರೋದ್ರಿಂದ ಇನ್ನು ಕೂಳೆ ಬೆಳೆ ಯಾವುದು ಬಿಟ್ಟಿಲ್ಲ. ಸೊ ಕಾಯೆಲ್ಲ ಕಟ್ ಆದಮೇಲೆ ಆಗ ಬಿಟ್ಕೊಳ್ಳೋಣ ಅಂತ. ಓಕೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಸರ್, ಇವಾಗ ನಿಮ್ಮ ತೋಟದಲ್ಲಿ ನೋಡಿದ್ವಿ, ನೀವು ಸಾಮಾನ್ಯವಾಗಿ ಎಲ್ಲರೂ ಏನಂತಂದ್ರೆ ಒಂದೊಂದು ಡ್ರಿಪ್ ಹಾಕ್ಕೊಂತಾರೆ. ನೀವು 2 ಸಾಲ ಡ್ರಿಪ್ ಹಾಕ್ಕೊಂಡಿದ್ದೀರಿ, ಯಾಕೆ ಅಂತ ಹೇಳ್ಬೋದು? ಸೊ ಅಂದರೆ ಇದಕ್ಕೆ 2 ರೀಸನ್ಸ್ ಇದ್ದಾವೆ. ಒಂದು, ಬಾಳೆ ಗಿಡಕ್ಕೆ ನಾವು ಡ್ರಿಪ್ ಇರಿಗೇಷನಲ್ಲಿ ಮಾಡ್ತಾ ಇರೋದ್ರಿಂದ ನೀರು ಲೈಕ್ ಸ್ವಲ್ಪ ಹೋಗುತ್ತೆ ಡ್ರಿಪ್ಪಲ್ಲಿ. ನಾವು ನೀರು ಕಟ್ಟ ಅಷ್ಟು ಹೋಗಲ್ಲ. ಸೊ ಆದ್ದರಿಂದ ನೀರು ಚೆನ್ನಾಗಿ ಬಿಟ್ಟರೆ ಗಿಡ ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ ಅನ್ನೋ ರೀಸನಿಂದ ನಾವು 2 ಲೈನ್ ಹಾಕಿದ್ವಿ. ಸೊ ಇನ್ನೊಂದೇನೆಂದರೆ, ಈಗ ಒಂದು ಕಡೆನೇ ನಾವು ನೀರು ಕೊಡೋದ್ರಿಂದ ಅದು ಒಂದೊಂದ್ಸತಿ ಬಗೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಒಂದು ಕಡೆನೇ ತೇವಾಂಶ ಜಾಸ್ತಿಯಾಗಿ ಗಿಡ ಬಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಎಲ್ಲ ರೂಟ್ಗೂ ನೀರು ಕ್ಲೀನಾಗಿ ಹೋಗಬೇಕು ಗಿಡ ಸಂಪೂರ್ಣವಾಗಿ ಅಂತ ನಾವು 2 ಕಡೆನೂ ಹಾಕ್ಕೊಂಡಿದ್ವಿ. ಈಗ ಇನ್ನೊಂದು ನಿಮ್ಮ ತೋಟದಲ್ಲಿ ನಾವು ನೋಡಿದ್ವಿ ಸರ್, ಏನಂತಂದರೆ ನೀವು ಭಾಳ ಎತ್ತರದಲ್ಲಿದ್ದಾವೆ ನಿಮ್ಮ ಗಿಡಗಳು, ಬಾಳೆ ಗಿಡಗಳು. ಅಂದರೆ ನೀವು ಮುಂಚೆ ಟ್ರೆಂಚ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರಿ ನಾಟಿ ಟೈಮಲ್ಲಿ. ಆಮೇಲೆ ಇದನ್ನು ಮಣ್ಣನ್ನು ಏನು ಏರಿಸ್ಕೊಂಡ್ರ, ಅಂದರೆ ನಮ್ಮಲ್ಲಿ ಅರ್ಥಿಂಗ್ ಅಪ್ ಅಂತಾರೆ, ಆ ರೀತಿ ಮಣ್ಣನ್ನು ಏರಿಸ್ಕೊಂಡ್ರ ಅಥವಾ ಮೊದಲೇ ನೀವು ಇದು ಮಾಡಿಕೊಂಡು ಎತ್ತರಕ್ಕೇನೆ ನಾಟಿ ಮಾಡ್ಕೊಂಡಿದ್ರ? ಇಲ್ಲ ಸರ್, ನಾವು ಟ್ರೆಂಚ್ ಮಾಡಿ ಗಿಡ ಎಲ್ಲ ಉಳಿದ್ಮೇಲೆ ಅದು ಡೆವಲಪ್ ಆದಂಗೆಲ್ಲ ಬುಡ ಸ್ವಲ್ಪ ಗಟ್ಟಿ ಬರಲಿ, ಬುಡ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿ ಅರ್ಥಿಂಗ್ ಇದು ಮಾಡ್ಕೊಂಡಿದ್ದು ನಾವು. ಸೊ ಟ್ರ್ಯಾಕ್ಟ್ರಲ್ಲಿ ಯೂಸ್ ಮಾಡಿಕೊಂಡು ಮಣ್ಣನ್ನು ಪಕ್ಕದಲ್ಲಿ ಇರುತ್ತಲ್ಲ ಗೊಬ್ಬರ ಮಣ್ಣೆಲ್ಲ, ಸೊ ಅದನ್ನು ನಾವು ಬುಡಕ್ಕೆ ನುಗ್ಸ್ಕೊಂಡ್ವಿ. ಈಗ ನಿಮ್ಮ ತೋಟದಲ್ಲಿ ನಡುವೆ ಅಲ್ಲಲ್ಲಿ ಎಲ್ಲ ಅಗಸೆ ಗಿಡ ಹಾಕ್ಕೊಂಡಿದ್ದೀರಿ ಸರ್. ಹೌದು ಸರ್. ಕಾರಣ ಏನಂತ ಕೇಳ್ಬೋದಾ? ಸೊ ಅದು ಕೂಡ ಮತ್ತೆ ಹೆಂಗಂತಂದ್ರೆ ಈಗಾಗಲೇ ಮೇಲ್ಗಡೆ ಇರೋ ಇದ್ರನ್ನ ಕಟ್ ಮಾಡಿಬಿಟ್ಟಿದ್ದೀರಿ. ಹೌದೌದು. ಸೊ ಸರ್, ಈಗ ಅಕ್ಸೆ ನಾವು ಯೂಸ್ ಮಾಡೋದಕ್ಕೆ 3 ಮೇನ್ ಕಾರಣ ಇದ್ದಾವೆ. ಸೊ ಇದಕ್ಕೇನಂದರೆ, ಫಸ್ಟು ನಮಗೆ ಬಾಳೆ ಗಿಡಕ್ಕೆ ನೈಟ್ರೋಜನ್ ತುಂಬ ಮುಖ್ಯ. ಸೊ ಇದರ ಅಕ್ಸೆಯಿಂದ ಏನಾಗುತ್ತೆ ಅಂದರೆ ನಮಗೆ ಬಾಳೆ ಗಿಡಕ್ಕೆ ನೈಟ್ರೋಜನ್ ಸಿಗುತ್ತೆ. ಸೊ ಅದಕ್ಕೆ ನೀವು ನೋಡ್ಬೋದು, ಲೈಕ್ ಬಾಳೆ ಗಿಡ ಪಕ್ಕದಲ್ಲೇ ಇದೆ ಅಕ್ಸೆ ಎಲ್ಲ. ಸೊ ಅದರಿಂದ ನೈಟ್ರೋಜನ್ ಬಾಳೆ ಗಿಡಕ್ಕೆ ಬರುತ್ತೆ ಅಂತ ಅದೊಂದು ಕಾರಣ. ಮತ್ತು ಇನ್ನೊಂದೇನೆಂದರೆ, ನಾವು ಬಾಳೆಯಲ್ಲಿ ಬರೋ ಖರ್ಚನ್ನೆಲ್ಲ ಅಕ್ಸೆಗೆ ಒಂದು ಸೆಕೆಂಡ್ ಇನ್ಕಮ್ ಥರ. ಹೌದು. ಸೊ ಅಕ್ಸೆ ಬಾಳೆ ಬರೋಕ್ಕಿಂತ ಮುಂಚೆನೇ ಅಕ್ಸೆಯಿಂದ ಸೆಕೆಂಡ್ ಇನ್ಕಮ್ ಆಗಿ, ಸೊ ಅದನ್ನು ನಾವು ಲೇಬರ್ಗೆ ಇಲ್ಲ ಆ ಥರ ಯೂಸ್ ಮಾಡ್ಕೊಬೋದು ಆ ಇನ್ಕಮ್ನ ಅಂತ
ಅದೊಂದು ರೀಸನು. ಮತ್ತು ಇನ್ನೊಂದೇನೆಂದರೆ ನಾವು ಈಗ ಅಗಸೆ ಗಿಡ ನಾವೆಲ್ಲ ಕಟ್ ಮಾಡಿದ್ವಿ. ಸೊ ಏಕೆಂದರೆ ಈಗ ಅದು ಮತ್ತೆ ದಪ್ಪ ಆದಮೇಲೆ ಸೊ ನಾವು ಸೆಕೆಂಡ್ ಕ್ರಾಪ್ ತೊಗೊಂಡಾಗ ಅದನ್ನು ಸಪೋರ್ಟ್ ಆಗಿ ನಮ್ಮ ಒಂದು ಗಿಡದಿಂದಾನೆ ಸೊ ನಾವು ಬೆಳೆದಿರೋ ಇದು ಅಗಸೆ ಗಿಡನೇ ಬೇಕಂದರೆ ಅದಕ್ಕೆ ಸಪೋರ್ಟಾಗಿ ಕೊಡ್ಬೋದು. ಸೊ ಅಲ್ಲಿಂದ ನಮಗೆ ಖರ್ಚು ಮಿಗ್ಲುತ್ತೆ. ಇದೇ ಅಗಸೆ ಗಿಡಗಳ ಕಟ್ಟಿಗೆಗಳನ್ನ ನೀವು 2ನೇ ಬೆಳೆಗೆ ಆಧಾರವಾಗಿ ಬಳಸ್ಕೊತೀರಿ. ಈಗ ನೀವು ಗೂಗಳೆ ಬಯೋಟೆಕ್ ಅವ್ರ ಕಡೆಯಿಂದ ಅಂಗಾಂಶ ಕೃಷಿ ಮಾಡಿದ ಗಿಡಗಳು ಕೃಷಿ ಮಾಡಿದ ಒಂದು ಬಾಳೆ ಸಸ್ಯಗಳನ್ನ ತೊಗೊಂಡು ಬಂದಿದ್ರಿ ಸರ್. 650 ಸಸಿಗಳಂತ ಹೇಳಿದ್ರಿ. ಈ ಒಂದು ಸಸಿಗಳು ಹೇಗಿದ್ದಾವೆ, ಅದ್ರ ಗುಣಮಟ್ಟ ಅಳೆಯೋ ಒಂದು ಪ್ರಮಾಣ ಏನಂತಂದರೆ 100 ಗಿಡಗಳಲ್ಲಿ ಎಷ್ಟು ಸಸಿಗಳು ಚೆನ್ನಾಗಿ ಬಂದವು, ಎಷ್ಟು ಸಸಿಗಳು ಸತ್ತೋದ್ವು ಅಂತ. ನಿಮ್ಮಲ್ಲಿ ಎಷ್ಟು ಗಿಡಗಳು ಸತ್ತೋದು ಸರ್? ನಮ್ಮಲ್ಲಿ ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ನಾವು ತಂದಿರೋ 650 ಗಿಡಗಳಲ್ಲಿ ಒಂದು 650 ಚೆನ್ನಾಗಿ ಬಂದಿದೆ. ಬಟ್ ಒಂದು 5 ಗಿಡ ಮಾತ್ರ ಸ್ವಲ್ಪ ಅಷ್ಟೊಂದು ಡೆವಲಪ್ ಆಗಲಿಲ್ಲ. ಓಕೆ. ಮತ್ತು ಯಾವುದಾದ್ರೂ ಗಿಡಗಳು ಬಂಜೆ ಗಿಡಗಳಿದಾವೆ ಅಂದರೆ ಗೊನೆ ಬಿಡದೇ ಇರೋವಂಥ ಗಿಡಗಳು? ಹಾಂ ಸರ್, ಒಂದು 15ರಿಂದ 20 ಗಿಡಗಳಿದ್ದಾವೆ. ಅಂದರೆ ಗೊನೆ ಬಂದೇ ಇಲ್ವಾ ಅಥವಾ ಏನು ಭಾಳ ಸ್ಲೋ ಅಂದರೆ ಭಾಳ ನಿಧಾನವಾದಂಥ ಬೆಳವಣಿಗೆ ಇದೆಯಾ? ಇಲ್ಲ, ಗೊನೆ ಬಂದಿದೆ, ಬಟ್ ಸ್ವಲ್ಪ ಅಷ್ಟೊಂದು ಬೇರೆ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಅದರಲ್ಲಿ. ಬಟ್ ಅದು ಒಂದು 10ರಿಂದ 15 ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಅಂದರೆ ನಿಮಗೆ ಈ ಗೂಗಳೆ ಬಯೋಟೆಕ್ ಅವರ ಈ ಗಿಡಗಳು ಒಳ್ಳೆ ಗುಣಮಟ್ಟದ್ದು ಅಂತ ಅನಿಸುತ್ತಾ ಸರ್? ಒಳ್ಳೆ ಚೆನ್ನಾಗಿ ಅನಿಸಿದೆಯಾ? ಬೆಳವಣಿಗೆ ಆಯಿತು, ಆಮೇಲೆ ಅದರ ಒಂದು ಗೊನೆಗಳು, ಅದರ ತೂಕ ಆಯಿತು, ಅದರಲ್ಲಿ ಬರೋ ನೀವು ಏನಂತೀರಿ ಚಿಪ್ಗಳ ಸಂಖ್ಯೆ ಆಯಿತು, ಇವೆಲ್ಲ ಚೆನ್ನಾಗಿ ಅನಿಸುತ್ತಾ ನಿಮಗೆ ಅಂತ? ಹಾಂ ಸರ್, ಚೆನ್ನಾಗಿ ಅನಿಸಿದೆ. ನಾವು ಮೊದಲೇ ಹೇಳ್ದಂಗೆ ನಾವು ಪರಿಚಯದವರೊಬ್ಬರು ಅವರು 2 ವರ್ಷದಿಂದ ಅವ್ರ ಕಡೆಯಿಂದನೇ ಪರ್ಚೇಸ್ ಮಾಡಿ ಎಲ್ಲ ಇದು ಮಾಡ್ತಾರೆ. ಸೊ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇದು ಆ ಥರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ಅವರ ರೆಕಮೆಂಡೇಶನ್ ಮೇಲೆ ನಾವು ನಮ್ಮ ಬೆಳೆ ನೋಡೋದಲ್ಲ. ಸೊ ಅದರಿಂದ ಅಲ್ಲಿ ಕೂಡ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಗೊನೆ ಬರೋದಾಗಲಿ, ಅದಕ್ಕೆ ಖರ್ಚು ಕೂಡ ಅಷ್ಟೊಂದು ನಮಗೇನು ಅನಿಸ್ಲಿಲ್ಲ. ಸೊ ಅದರಿಂದ ಒಳ್ಳೆ ಬೆಳೆ, ಮತ್ತು ಚಿಪ್ಪು ಅಷ್ಟೇ ಒಂದು ಆವ್ರೇಜಾಗಿ 10ರಿಂದ 12 ಚಿಪ್ ಬರುತ್ತೆ. ಸೊ kg 30 ಎಲ್ಲ ಬರೋದ್ರಿಂದ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಈಗ ನನ್ನ ಕೊನೆ ಪ್ರಶ್ನೆ ಸರ್ ಏನಂದರೆ, ನೀವು ಈಗಾಗಲೇ ಗೂಗಳೆ ಅವ್ರ ಕಡೆ ತೊಗೊಂಡು ಬಂದು ಹಾಕಿದಿರಿ, ಇನ್ನೊಬ್ರು ಯಾರೋ ರೈತರು, ಆಸಕ್ತಿ ಇರೋವಂಥ ರೈತರು, ಬಾಳೆ ಬೆಳಿಬೇಕು ಅಂದ್ಕೊಂಡಿರೋ ರೈತರು ಒಂದು ವೇಳೆ ನಿಮ್ಮ ಹತ್ರ ಬಂದು ಕೇಳಿದರೆ, ನಾನು ಬಾಳೆ ಬೆಳಿಬೇಕು ಅಂದ್ಕೊಂಡಿದ್ದೀನಿ, ಯಾವ ಲ್ಯಾಬಿಂದ ನಾವು ಟಿಶ್ಯೂ ಕಲ್ಚರ್ ಗಿಡಗಳನ್ನ ತಂದು ಹಾಕಿದರೆ ಒಳ್ಳೆಯದು ಅಂತ ಕೇಳಿದಾಗ ಗೂಗಳೆ ಬಯೋಟೆಕ್ ಅವ್ರ ಗಿಡಗಳನ್ನ ನೀವು ಸಜೆಸ್ಟ್ ಮಾಡ್ತೀರಾ? ಖಂಡಿತ ಸಜೆಸ್ಟ್ ಮಾಡ್ತೀವಿ ಸರ್. ಯಾಕೆಂದರೆ ಇನ್ನೊಂದು ಅವ್ರು ಬಂದ ಮೇಲೆ ಅವ್ರು ಬೇಕಂದ್ರೆ ನೋಡ್ಬೋದು ಯಾವ ಥರ ಡೆವಲಪ್ಮೆಂಟ್ ಇದೆ ಅಂತ. ಸೊ ಅದರಿಂದ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾವು ತಂದಿರೋದು ನೋಡಿ. ಹೌದು. ಸೊ ನಾನು ಖಂಡಿತ ರೆಕಮೆಂಡ್ ಮಾಡ್ತೀನಿ ಸರ್. ಓಕೆ ಸರ್, ನೀವು ಇಷ್ಟೊತ್ತು ನಮಗೆ ನಿಮ್ಮ ತೋಟದಲ್ಲಿ ಈ ಒಂದು ಗೂಗಳೆ ಬಯೋಟೆಕ್ ಅವರ ಅಂಗಾಂಶ ಕೃಷಿ ಮಾಡಿದ ಬಾಳೆ ಗಿಡಗಳನ್ನ ಹೇಗೆ ಬೆಳೆಸಿದ್ರಿ, ನೀವು ಅದನ್ನು ಯಾವ ರೀತಿ ನೀರು ನಿರ್ವಹಣೆ, ಗೊಬ್ಬರ ಯಾವ ರೀತಿ ಕೊಟ್ಕೊಂಡ್ರಿ, ಮತ್ತು ಅದರಿಂದ ಯಾವ ರೀತಿ ಇನ್ನು ಲಾಭ ಪಡ್ಕೊಳ್ಳೋರಿದ್ದೀರಿ, ಯಾಕಂದರೆ ಇನ್ನೂ ಕಟಾವು ಆಗ್ತಿರೋದ್ರಿಂದ ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ. ಹಾಗಾಗಿ ನಮ್ಮ ವಾಹಿನಿಯ ಪರವಾಗಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಮಗೆ ಧನ್ಯವಾದಗಳು ಸರ್. ಧನ್ಯವಾದ, ಥ್ಯಾಂಕ್ ಯು. ವೀಕ್ಷಕರೇ, ನೀವಿಷ್ಟು ಹೊತ್ತು ನೋಡಿದ್ರಿ ಯಾವ ರೀತಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀ ಚೇತನ್ ಅವರು ತಮ್ಮ ಒಂದು ಈ ಅಂಗಾಂಶ ಕೃಷಿ ಮಾಡಿದ ಬಾಳೆ ಗಿಡಗಳನ್ನ, ಅದರಲ್ಲೂ ಈ ಚೀನಾಯಿನ ಬಾಳೆಯನ್ನು ಯಾವ ರೀತಿ ಬೆಳೆದ್ರು, ಆಮೇಲೆ ಅವರು ತಮ್ಮ ತೋಟದಲ್ಲಿ ಯಾವ ರೀತಿ ನೀರು ನಿರ್ವಹಣೆ ಮತ್ತು ಗೊಬ್ಬರ ಯಾವ ರೀತಿ ಕೊಟ್ಕೊಂಡ್ರು, ಮತ್ತು ಯಾವ ರೀತಿ ಲಾಭ ಮಾಡ್ಕೊಳ್ಳೋರಿದ್ದಾರೆ. ಯಾಕಂದರೆ ಈಗಾಗಲೇ ಅವ್ರದ್ದು ಇನ್ನೂ ಕಟಾವು ಆಗಿಲ್ಲ, ಇನ್ನೂ ಲಾಭ ಪಡೆದುಕೊಳ್ಳೋ ಅಂಥ ಹಂತದಲ್ಲಿದ್ದಾರೆ. ಇಷ್ಟೊತ್ತು ಅವರು ತಮ್ಮ ಈ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವಾಹಿನಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.